ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಕನ್ನಡ ವಿಷಯದ ಘಟಕ 3 ಆಗಿರತಕ್ಕಂತಹ ಚಕ್ರಗ್ರಹಣ ಎಂಬ ಗದ್ಯದ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರದವಾಗಿ ನಾವು ಈ ಒಂದು ಗದ್ಯದ ಘಟಕ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ. ಒಟ್ಟು 20 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಒಟ್ಟು 45 ನಿಮಿಷಗಳು ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ನಿಮಗೆ ಮಕ್ಕಳಿಗೆ ಸಮಯವನ್ನು ಒದಗಿಸಿಕೊಡಲಾಗ್ತದೆ. ಸೊ ಮೊದಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ಒಂದು ಉದ್ದಿಷ್ಟಗಳಿಗೆ ಸಂಬಂಧಿಸಿದಂತೆ ರೆಡಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಉದ್ದಿಷ್ಟಗಳು ನೋಡ್ತಾ ಹೋಗೋಣ. ಸ್ಮರಣೆಗೆ 25% ಅಂದರೆ 5 ಅಂಕಗಳು, ಗ್ರಹಿಕೆಗೆ 45% ಅಂದರೆ 9 ಅಂಕಗಳು, ಅಭಿವ್ಯಕ್ತಿಗೆ 30% ಅಂದರೆ 6 ಅಂಕಗಳು ಸಿಗ್ತವೆ. ಹಾಗೆ ಪ್ರಶಂಸೆಗೆ ಯಾವುದೇ ಅಂಕಗಳು ಇರುವುದಿಲ್ಲ. ಒಟ್ಟು 100% 20 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ರೆಡಿಯಾಗಿರ್ತದೆ. ವಿಷಯದ ಅನುಸಾರವಾಗಿ ಪ್ರಾಮುಖ್ಯತೆ ಏನೇನಪ್ಪ ಅಂದರೆ ಗದ್ಯ ಮತ್ತು ವ್ಯಾಕರಣವನ್ನು ಅನುಸರಿಸಿಕೊಂಡು ಪ್ರಾಮುಖ್ಯತೆಯನ್ನು ನೀಡಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳಲಾಗಿರ್ತದೆ. ಒಟ್ಟು 20 ಅಂಕಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 11 ಆಗಿರುತ್ತದೆ. ಪ್ರಶ್ನಾನುಸಾರ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದರೆ ವಸ್ತುನಿಷ್ಠ ಪ್ರಶ್ನೆಗಳು 15% ಹೊಂದಿದರೆ 3 ಅಂಕಗಳು ಈ ಒಂದು ವಸ್ತುನಿಷ್ಠ ಪ್ರಶ್ನೆಗಳಿಂದ ಕಂಡುಬರ್ತದೆ. ಅದೇ ರೀತಿ ಕಿರು ಉತ್ತರಗಳು 1 ಇದು 10%, 2 ಅಂಕಗಳು 2 ಪ್ರಶ್ನೆಗಳು ಇರ್ತವೆ. ಕಿರು ಉತ್ತರಗಳು ಭಾಗ 2 20% ಇದ್ದರೆ 4 ಅಂಕಗಳು ಕಂಡು ಬರ್ತವೆ ಇವು 2 ಪ್ರಶ್ನೆಗಳಿಂದ. ದೀರ್ಘ ಉತ್ತರಗಳು ಭಾಗ 1ರಲ್ಲಿ 40% ಇರ್ತದೆ, 8 ಅಂಕಗಳು 3 ಪ್ರಶ್ನೆಗಳಿಂದ ಬರ್ತವೆ. ಹಾಗೆ ದೀರ್ಘ ಉತ್ತರಗಳು 15% ಇರ್ತದೆ, 3 ಅಂಕಗಳು ಕೇವಲ 1 ಪ್ರಶ್ನೆಯಿಂದ ಸಿಗ್ತದೆ ನಿಮ್ಗೆ. ಒಟ್ಟು 20 ಅಂಕಗಳು, ಒಟ್ಟು 11 ಪ್ರಶ್ನೆಯಿಂದ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ರೆಡಿಯಾಗಿರ್ತದೆ. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಯಾವ ಆಧಾರದ ಮೇಲೆ ರೆಡಿ ಮಾಡಿರ್ತಾರಪ್ಪ ಅಂದರೆ ಕಠಿಣತೆಯ ಆಧಾರದ ಮೇಲೆ ಎಷ್ಟು ಪರ್ಸೆಂಟೇಜು ಅಂತ ನೋಡ್ತಾ ಹೋಗೋಣ. ಸುಲಭದ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 7 ಅಂಕಗಳು ಅಂದರೆ 35% ಏನಿರ್ತದೆ ಸುಲಭವಾಗಿರ್ತದೆ. ಸಾಧಾರಣ 10 ಅಂಕಗಳು ಇರ್ತವೆ ಅಂದರೆ 50%. ಹಾಗೆ ಕಠಿಣತೆಯ ಮಟ್ಟ 3 ಅಂಕಗಳು ಒಟ್ಟು 15% ಆಗಿರ್ತದೆ. ಟೋಟಲ್ ಆಗಿ 20 ಅಂಕಗಳು, 100ಕ್ಕೆ 100% ಈ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಆಗಿರ್ತದೆ. ಓಕೆ, ಈ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿದೆ. ಸೊ ಇದರ ಒಂದು ಡೈರೆಕ್ಟಾಗಿ ನಾವು ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ, ಕೀ ಆನ್ಸರ್ ಸಮೇತ. ಸೊ 9ನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಥಮ ಭಾಷೆ ಕನ್ನಡ ಇದಾಗಿರ್ತದೆ. ಘಟಕ ಯಾವುದಪ್ಪ ಅಂದರೆ ಚಕ್ರಗ್ರಹಣ ಆಗಿರ್ತದೆ. ಮಾದರಿ ಉತ್ತರ ಸೂಚಿಯನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಕಂಡು ಬರ್ತವೆ ನಿಮಗೆ. ಕೆಳಗಿನವುಗಳಲ್ಲಿ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿರ್ತಾನೆ. ಕೆಳಗಿನಲ್ಲಿ ಬಹುರ್ವಿಹಿ ಸಮಾಸದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ. ಸೊ ಆಪ್ಷನ್ ಎ ಮುರಾರಿ ಅನ್ನುವುದು ಬಹುರ್ವಿಹಿ ಸಮಾಸಕ್ಕೆ ಸರಿಯಾದ ಆನ್ಸರ್ ಆಗಿರ್ತದೆ. ಇನ್ನು ಪ್ರಾರ್ಥನಂ ಪದವು ಈ ವಿಭಕ್ತಿ ಉದಾಹರಣೆಯಾಗಿದೆ ಅಂತ ಕೇಳ್ತಾನೆ. ಆನ್ಸರ್ ಏನಪ್ಪ ಅಂದರೆ ದ್ವಿತೀಯ ಅನ್ನೋದು ದ್ವಿತೀಯ ಒಂದು ವಿಭಕ್ತಿ ಪ್ರತ್ಯಯಗೆ ಈ ಒಂದು ಪದ ಉದಾಹರಣೆ ಆಗಿರ್ತದೆ. ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳ್ತಾನೆ. ಪರಿಕಿಸು ಅನ್ನೋದು ಪರೀಕ್ಷಿಸುಗೆ ಸರಿಯಾದ ಉತ್ತರ ಆಗಿದ್ರೆ, ಹರುಷ ಅನ್ನೋದು ಹರುಸಕ್ಕೆ ಏನಾಗಿರ್ತದೆ ಸಂಬಂಧವನ್ನು ಹೊಂದಿರತಕ್ಕಂಥ ಪದವಾಗಿರ್ತದೆ. ಇನ್ನು 3ನೇ ಮೇಲೆ ನೋಡಿ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೇಳ್ತಾನೆ. 4ನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಅಂತ ಇದೆ. ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು. ಇನ್ನು 5ನೇ ಪ್ರಶ್ನೆ, ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯು ಬಂತು ಎಂದು ಹೇಳಲು ಕಾರಣವೇನು. ಭೀಷ್ಮರು ಕರ್ಣನಿಗೆ ಎನಗೆ ನಗೆಯು ಬಂತು ಎಂದು ಹೇಳಲು ಕಾರಣ, ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯ ಬೇಕೆ, ನನ್ನನ್ನು ಕೊಲ್ಲಲು ಚಕ್ರ ಬೇಕೆ, ಅದು ನನ್ನ ದೇಹದಲ್ಲಿನ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿಮಗೆ ಶರಣಾಗುತ್ತೇನೆ ಎಂದು ಹೇಳ್ತಾನೆ. ಈ ಒಂದು ಕಾರಣದಿಂದಾಗಿ ಏನಾಗ್ತದೆ ನಗೆ ಬರ್ತದೆ ಅಂತ ಒಂದು ಹೇಳ್ತಾನೆ, ಯಾರು ಭೀಷ್ಮ. ಇನ್ನು 6ನೇ ಪ್ರಶ್ನೆ ನೋಡಿ, 2 ಅಂಕದ ಪ್ರಶ್ನೆಗಳಿದಾಗಿರ್ತವೆ. ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಅಂತ ಇದೆ. ಭೀಷ್ಮರು ಕ್ರೋಧಗೊಳ್ಳಲು ಕಾರಣ, ಯುದ್ಧದಲ್ಲಿ ಅರ್ಜುನನ ಬಾಣ ಪ್ರಯೋಗದ ವೈಖರಿಯನ್ನು ಕಂಡ ಭೀಷ್ಮರು ಅರ್ಜುನನನ್ನು ಮೆಚ್ಚಿ ತಾವು ಸಹಬಾಣಗಳನ್ನು ಪ್ರಯೋಗಿಸುತ್ತಾರೆ. ಆದರೆ ಕೃಷ್ಣನು ಅರ್ಜುನನ ಸಾರಥಿಯಾಗಿರುವುದರಿಂದ ಆತನಿಗೆ ಅಪಜಯ ಆಗಲಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ನಾನು ಕೃಷ್ಣನನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಂಡರು. ಇನ್ನು 7ನೇ ಪ್ರಶ್ನೆ, ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು. ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆರಡು ಪಕ್ಷದಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣನ್ನು ಮುಚ್ಚಿರಲು ಭೀಷ್ಮರು ಬೆದರಿ ರಥದಿಂದಿಳಿದು ಕೃಷ್ಣನ ಬಳಿಗೆ ಬರುತ್ತಾರೆ. ಅವನ ಕೋಪವೆಂಬ ಬೆಂಕಿಯನ್ನು ಆರಿಸಲು ಭೀಷ್ಮರು ಲಕ್ಷ್ಮೀಪತಿ, ಮುಕುಂದ, ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಅವನ ಮೃದುವಾದ ಕೈಯನ್ನು ಹಿಡಿದು ಅವನಲ್ಲಿ ನಿವೇದಿಸಿಕೊಂಡರು. ಇನ್ನು
ಕವಿಕೃತಿ ಪರಿಚಯ ಕೇಳಿರ್ತಾನೆ. ಯಾರ್ದಪ್ಪ ಅಂದರೆ ದೇವಿದಾಸ ಅವ್ರದ್ದು. ಸೊ ನೋಡ್ತಾ ಹೋಗೋಣ ಅದನ್ನು. ಕವಿ ದೇವಿದಾಸರು ಅದ್ಭುತ ರಂಗಪ್ರಜ್ಞೆ ಉಳ್ಳವರು. ಇವರ ಕಾಲ ಸುಮಾರು 1800. ಇವರು ರಚಿಸಿರುವ ಕೃತಿಗಳು ದೇವಿ ಮಹಾತ್ಮ, ಗಿರಿಜಾ ಕಲ್ಯಾಣ, ಚಿತ್ರಶೇನ ಕಾಳಗ, ದ್ರೌಪದಿ ಕಲ್ಯಾಣ, ಕೃಷ್ಣ ಸಂಧಾನ, ಭೀಷ್ಮ ಪರ್ವ ಮತ್ತು ಅಭಿಮನ್ಯು ಕಾಳಗ. ದೇವಿ ಮಹಾತ್ಮ ಪ್ರಸಂಗದ ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ತಮ್ಮ ಬಗ್ಗೆ ಹೇಳಿಕೊಂಡಿದ್ದಾರೆ. ಇನ್ನು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡೋದು ಇದು ಯಾವುದಪ್ಪ ಅಂದರೆ ವಾರ್ಧಕ ಷಟ್ಪದಿ ಛಂದಸ್ಸಿನಲ್ಲಿರ್ತದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ಎನ್ಯುವಲ್ ಎಕ್ಸಾಮ್ನಲ್ಲಿ 3 ಅಂಕಗಳು ಸುಲಭವಾಗಿ ನಿಮಗೆ ದೊರೀತವ. ಇನ್ನು 10ನೇ ಪ್ರಶ್ನೆ ನೋಡಿ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅಂತ ಒಂದು ಪ್ರಶ್ನೆ ಇದೆ. ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಏನಪ್ಪ ಅಂದರೆ ಈ ಮಾತನ್ನು ಅರ್ಜುನ ಭೀಷ್ಮರಿಗೆ ಹೇಳಿದನು. ಮಹಾಭಾರತ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನು ನಮ್ಮನ್ನು ರಕ್ಷಿಸಿದ ನೀವೇ ಈಗ ಕೌರವನ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿರ್ತದೆ. ಸ್ವಾರಸ್ಯ ಏನಪ್ಪ ಅಂದರೆ ಪಾಂಡವ ಕೌರವರಿಬ್ಬರನ್ನು ಸಾಕ ಸಲಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿರುತ್ತದೆ. ಇನ್ನು 11ನೇ ಪ್ರಶ್ನೆ, 8 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಅಂತ ಕೇಳ್ತಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಕಂಡ ಭೀಷ್ಮರು ಹೆದರಿ ರಥದಿಂದ ಇಳಿದು ಅವನ ಬಳಿ ಬಂದು ದೂರಿತವನ ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಕೃಷ್ಣನಿಗೆ ಬಾಗಿ ನಮಸ್ಕರಿಸಿ ನಂತರ ಮೇಲೆದ್ದು ಅವನ ಮೃದುವಾದ ಕೈಯನ್ನು ಹಿಡಿದು ಹೀಗೆ ಹೇಳಿದನು. ಶ್ರೀ ಮನೋಹರ ಸ್ವಾಮಿಯಾದ ಕೃಷ್ಣನೇ, ನಿನಗೆ ಜಯವಾಗಲಿ. ಪ್ರೀತಿಯಿಂದ ನನ್ನ ಮಾತನ್ನು ಆಲಿಸಬೇಕು. ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ? ಚೆನ್ನಾಗಿದೆ. ನಿನ್ನ ಸೇವಕ ನಾನು. ಲೋಕವನ್ನು ರಕ್ಷಿಸುವ ಪ್ರಭುವೇ, ಮಹಾನುಭಾವ, ನನಗೆ ಇವರಿಬ್ಬರ ಜಗಳವನ್ನು ಕಣ್ಣಾರೆ ನೋಡಲು ಸಾಧ್ಯವಾಗುತ್ತಿಲ್ಲ. ಎಂದಾದರೂ ಈ ದೇಹ ಮಣ್ಣು ಪಾಲಾಗುವುದು ನಿಶ್ಚಿತ. ಎಂದೋ ಮಣ್ಣಾಗುವ ಈ ದೇಹ ಇಂದೇ ಅಳಿಯಲಿ. ನೀನು ನಿನ್ನ ಚಕ್ರವನ್ನು ಪ್ರಯೋಗಿಸಿ ನನ್ನನ್ನು ತೀರಿಸು ಎಂದು ಹೇಳಿದನು. ಮುಂದುವರೆದು, ಶ್ರೀ ಮನೋಹರ, ನಿನ್ನನ್ನು ಹೀಗೆ ನೋಡಿ ನನಗೆ ನಗು ಬರುತ್ತಿದೆ. ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿ ಬೇಕೆ? ಚಕ್ರವನ್ನು ಪ್ರಯೋಗಿಸಿ ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು. ನಾನು ನಿನಗೆ ಶರಣಾಗುತ್ತೇನೆ ಎಂದು ಹೇಳಿದನು. ಇನ್ನು ಅಥವಾ ಪ್ರಶ್ನೆ ಇದೆ, ಏನಪ್ಪ ಅದು ಅಂದರೆ ಪಾರ್ಥ ಭೀಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ಸೊ ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿದೆ. ಹಾಗಾಗಿ ಮೊದಲು ಅವರಿಗೆ ಬಾಣಗಳಿಂದ ವಂದಿಸುವೆ. ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾ ಅರ್ಜುನನು ತನ್ನ ಗಾಂಡೀವಕ್ಕೆ ಬಾಣವನ್ನು ಹೂಡಿ ಹಿರಿಯರಿಗೆ ವಂದನೆಗಳು ಎಂದು ಭೀಷ್ಮನೆಡೆಗೆ ಬಿಟ್ಟಾಗ ಆ ಬಾಣಗಳು ಬಂದು ಭೀಷ್ಮರ ಪಾದಗಳ ಬಳಿಯಲ್ಲಿ ವಂದನೆಗೆ ಇತ್ತ ಬೀಳುತ್ತವೆ. ಅದನ್ನು ನೋಡಿ ಭೀಷ್ಮರು ಸಂತೋಷಗೊಂಡು ತಾವು ಕೂಡ ಅರ್ಜುನನ ಬಾಣಗಳಿಗೆ ಪ್ರತಿಯಾಗಿ ಬಾಣವನ್ನು ಹೂಡಿದರು. ಹೀಗೆ ಭೀಷ್ಮರು ಬಿಟ್ಟ ಬಾಣಗಳನ್ನು ಅರ್ಜುನನ್ನು ತುಂಡರಿಸಿದ ನಂತರ ನಗುತ್ತಾ ಭೀಷ್ಮರನ್ನು ಕುರಿತು ಹೀಗೆ ಹೇಳಿದನು. ನಮ್ಮ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ. ಚಿಕ್ಕ ಮಕ್ಕಳೊಂದಿಗೆ ಹೀಗೆ ಹೋರಾಡುವುದು ವಿವೇಕವೇ? 2 ಬಣಗಳಲ್ಲಿರುವವರು ನಿಮ್ಮ ಮಕ್ಕಳೇ ಆಗಿರುವಾಗ ನಮ್ಮಲ್ಲಿ ನಿಮಗೆ ಭೇದವೇ ಎಂದನು. ಆಗ ಭೀಷ್ಮರು ಅರ್ಜುನನಿಗೆ, ಸಣ್ಣ ಮಕ್ಕಳಂತೆ ಮಾತನಾಡಬೇಡ. ನಿಮ್ಮ 5 ಜನರ ಕುರಿತು ನನ್ನ ಗಮನ ಹಿರಿದು ದಯವೋ ದುಗುಡವೋ ಎಂಬುದನ್ನು ಶ್ರೀಕೃಷ್ಣ ಬಲ್ಲ. ಈಗ ಏತಕ್ಕೆ ಆ ಮಾತು? ಶಿವ ಕೊಟ್ಟ ಬಾಣವನ್ನು ತೆಗೆದು ನನ್ನ ಮೇಲೆ ಪ್ರಯೋಗಿಸು ಎಂದು ಹೇಳಿ ಆಕಾಶವನ್ನೆಲ್ಲ ಆವರಿಸಿಕೊಳ್ಳುವಂತೆ ತಾನು ಬಾಣಗಳ ಸುರಿಮಳೆ ಗೈದನು. ಇದು ಪಾರ್ಥ ಭೀಮರಲ್ಲ, ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಪ್ರಶ್ನೆ. ಇದು ಸ್ವಲ್ಪ ತಪ್ಪಾಗಿದೆ, ಕ್ಷಮೆ ಇರಲಿ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.